ನಮಸ್ಕಾರ ಸರ್. ನಮಸ್ಕಾರ ಸರ್. ಒಂದು ದೈತ್ಯ ಸ್ವರಶಕ್ತಿ ಆಶಾ ಭೋಸ್ಲೆ ಅವರು ಈಗ ನಿಧನ ಹೊಂದಿರುವಂಥದ್ದು ನಮ್ಮ ದೇಶಕ್ಕೆ ಒಂದು ದೊಡ್ಡ ನಷ್ಟ ಅಂತ ಹೇಳ್ಬೋದು. ಸೊ ನೀವು ಅವ್ರ ಜೊತೆಗೆ ಒಂದು ಮೆಮೊರೀಸನ್ನು ಶೇರ್ ಮಾಡಿದ್ರಾ, ನಿಮ್ಮನ್ನು ಅವ್ರು ಮೀಟ್ ಮಾಡಿದ್ರಾ? ಆ ಒಂದು ಮೊಮೆಂಟ್ ಯಾವ ರೀತಿ ಆಗಿತ್ತು? ಅಕಸ್ಮಾತ್ ಮೀಟ್ ಮಾಡಿದ್ದಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಳೋ ಹಾಗಿದ್ರೆ ಸರ್. ಸರ್, ನನಗೆ ನಿಜವಾಗ್ಲೂ ಸತ್ಯಸಾಯಿ ಆಡಿಟೋರಿಯಂ ಅಲ್ಲಿ ಭರತನಾಟ್ಯಂ ಅರಂಗೇಟ್ರಂ ಅಲ್ಲಿ ಇದ್ದೀನಿ. ನಮ್ಮ ಕಜಿನ್ ಮಗಳದು ಈ ನ್ಯೂಸ್ ಕೇಳಲಿಕ್ಕೆ ಶಾಕ್ ಆಗಿಬಿಟ್ಟಿದ್ದೀನಿ. ನಾನು ಅಲ್ಲಿಂದ ಹೊರಗಡೆ ಬಂದೆ ನಾನು ಮಾತಾಡ್ಲಿಕ್ಕೆ. ಇದು ಸರಸ್ವತಿ ಸರ್, ಆಕೆ ಲತಾ ಮಂಗೇಶ್ಕರ್ ಜಿ, ಆಶಾ ಭೋಸ್ಲೆ ಅಮ್ಮ. ಇಟ್ಸ್ ಬಿಗ್ಗೆಸ್ಟ್ ಲಾಸ್ ಫಾರ್ ಮ್ಯೂಸಿಕ್ ಇಂಡಸ್ಟ್ರಿ ಸರ್. ಇಡೀ ನಮ್ಮ ದೇಶಕ್ಕೆ, ಸಂಗೀತ ಕ್ಷೇತ್ರಕ್ಕೆ ಅವ್ರು ಕೊಟ್ಟಿರುವಂತ ಏನ್ ಹೇಳ್ತೀರಾ, ಕೊಡುಗೆ ಲೆಜೆಂಡ್ ಸರ್, ಲೆಜೆಂಡ್ಸ್ ಅವರೆಲ್ಲ. ಇದು ನಿಜವಾಗ್ಲೂ ಶಾಕಿಂಗ್ ನ್ಯೂಸ್. ನನಗೆ ತಾವ್ ಹೇಳ್ತಾ ಇದ್ರೆ ಮುತ್ತು ಮಾಲಿಕೆಗಳನ್ನ ಕಳ್ಕೊಂತಾ ಇದೀವಿ ಸರ್ ನಾವು. ಖಂಡಿತ. ಸೊ ನೀವು ತುಂಬಾನೇ ನೋವಾಗ್ತಾ ಇದೆ, ಬಹಳ ಆಘಾತ ಆಗ್ತಾ ಇದೆ ಸರ್ ನನಗೆ. ಯಾಕೆಂದ್ರೆ ದೇರ್ ಇಸ್ ನೋ ರಿಪ್ಲೇಸ್ಮೆಂಟ್ ಸರ್. ತಮ್ಮ ಆಶಮ್ಮ ಎಲ್ಲ ರಿಪ್ಲೇಸ್ಮೆಂಟೇ ಇಲ್ಲ ನಮ್ಮ ದೇಶದಲ್ಲಿ. ಯಾವ್ದಾನ ಒಂದು ವಸ್ತು ಕಳ್ಕೊಂಬಿಟ್ರೆ ತಗೊಬೋದು, ಬಟ್ ಈ ಧ್ವನಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜಿ, ಲತಾ ಮಂಗೇಶ್ಕರ್ ಅಮ್ಮ, ಆಶಾ ಭೋಸ್ಲೆ ಅಮ್ಮ ಇವರೆಲ್ಲ ಗಳಿಸ್ಲಿಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಸರ್. ತುಂಬಾ ನೋವಾಗ್ತಾ ಇದೆ ಕೇಳ್ಬಿಟ್ಟು, ನೋವಾಗ್ತಾ ಇದೆ. ಹೇಳಿ ಬರ್ಸ್ಲಿಕ್ಕೆ ಇಡೀ ಸಂಗೀತ ಕ್ಷೇತ್ರಕ್ಕೆ ಅವ್ರ ಅಭಿಮಾನಿಗಳಿಗೆ ಭಗವಂತ ಶಕ್ತಿ ಕೊಡ್ಬೇಕಷ್ಟೇ. ಅವ್ರ ಪ್ರತಿಯೊಂದು ಹಾಡು, ಅವ್ರ ಎಕ್ಸ್ಪ್ರೆಷನ್, ಎಲ್ಲಾ ಹಾಡುಗಳು ಅವ್ರ ಹಾಡಿದೆಲ್ಲ ಸೂಪರ್ ಇದೆ. ಅವ್ರ ಜೀವನವನ್ನ ಸಂಗೀತ ಕ್ಷೇತ್ರಕ್ಕೆ ಮುಡುಪಾಗಿ ಇಟ್ಬಿಟ್ಟಿದ್ರು. ಅದೇ ಹೇಳ್ತೀನಲ್ಲ ಸರ್, 10 ಹಾಡು 20 ಹಾಡು, ಮ್ಯಾಕ್ಸಿಮಮ್ 50 ಹಾಡು 100 ಹಾಡು ಹಾಡುವಂತ ಕಲಾವಿದರು ಇದಾರೆ. ಇವಾಗ ಸಾವಿರಾರು ಹಾಡುಗಳು ಹಾಡಿ ಎಲ್ಲಾನು ರಂಜಿಸಿ ಇಡೀ ಪ್ರಪಂಚದಾದ್ಯಂತ ಹೆಸರು ಮಾಡಿದಂತ ಆಶಾ ಇಲ್ಲ ಅಂದ್ರೆ ತುಂಬಾ ನೋವಾಗ್ತದೆ ಸರ್. ನೀವು ಕೂಡ ಒಂದು ಪ್ರತಿಷ್ಠಿತ ಆಡಿಯೋ ಲೇಬಲ್ನ ಮಾಲೀಕರಾಗಿದ್ದೀರಿ. ಸೊ ಇವರ ಹಾಡುಗಳು ವಿಷಯಕ್ಕೆ ನಾವು ಬರೋ ಹಾಗಿದ್ರೆ, ಹಳೆ ರೆಟ್ರೋ ಹಾಡುಗಳು ಇವತ್ತಿಗೂ ರಿಮಿಕ್ಸ್ ಆಗಿ ಹೊಸ ಸಿನಿಮಾಗಳಲ್ಲಿ ರಿಲೀಸ್ ಆಗಿ ಅದು ಕೂಡ ಸೂಪರ್ ಹಿಟ್ ಆಗುತ್ತೆ. ಸೊ ಆ ಒಂದು ವರ್ಸಿಟಾಲಿಟಿ ಇವರ ಹಾಡುಗಳು ಇವತ್ತಿಗೂ ಕೂಡ ಅದನ್ನ ಪ್ರೂವ್ ಮಾಡ್ತಾ ಇದೆ. ಸೊ ನೀವು ಇವ್ರನ್ನ ನೋಡಿರೋ ಹಾಗೆ ಇವರ ಹಾಡುಗಳು ಯಾವ ರೀತಿಯಾಗಿ ಪ್ರೇಕ್ಷಕರನ್ನ ರಂಜಿಸ್ತಾ ಇತ್ತು ಅಂಡ್ ಯಾವ ರೀತಿಯಾಗಿ ಸೆಲ್ ಆಗ್ತಾ ಇತ್ತು? ಪ್ರತಿಯೊಂದು ಹಾಡುಗಳು ಕೂಡ ಹೇಳಿದ ಸತ್ಯ. ಹಳೆಯ ಹಾಡುಗಳು, ಲತಾಜಿ ಹಾಡಿರ್ಬೋದು, ಆಶಮ್ಮ ಅವ್ರು ಹಾಡಿರೋ ಹಾಡುಗಳು ಪ್ರತಿಯೊಂದು ಸೂಪರ್ ಹಿಟ್. ಇವತ್ತಿಗೂ ಕೂಡ ನೋಡಿ ಅದನ್ನ ರೀಕ್ರಿಯೇಟ್ ಮಾಡ್ಬಿಟ್ಟು ಒಂದು ಹೊಸ ಪಿಕ್ಚರ್ಗೆ ಹಾಕಿದ್ರೆ, ಹೊಸ ಪಿಕ್ಚರ್ ಹಾಡುಗಳಿಗಿನ್ನ ಇವ್ರು ಹಾಡಿರೋ ಹಾಡು ರೀಕ್ರಿಯೇಟ್ ಮಾಡಿದ್ರು ಸೂಪರ್ ಹಿಟ್ ಆಗ್ತಾ ಇದೆ. ಕಾರಣ ಇಷ್ಟೇ, ಅಷ್ಟು ಅದ್ಭುತವಾಗಿ ಆಗ್ತಾ ಇದ್ರು, ಅಷ್ಟು ಅದ್ಭುತವಾದ ಸಾಹಿತ್ಯ, ಅಷ್ಟು ಅದ್ಭುತವಾದ ಸಂಗೀತ ಇತ್ತು ಅವಾಗ. ಡೆಡಿಕೇಶನ್ ಇತ್ತು ಸರ್. ಆ ಡೆಡಿಕೇಶನ್ ಇದ್ದಿದ್ದಕ್ಕೆ ಆ ಎತ್ತರಕ್ಕೆ ಬೆಳೆದಿದ್ದು. ಸಂಗೀತ ಅಂದ್ರೆ ಹಾಡು ಮತ್ತೆ ಸಂಗೀತಕ್ಕೋಸ್ಕರ ತಮ್ಮ ಜೀವನವನ್ನ ಮುಡುಪಾಗಿತ್ತಂತ ಆಶಮ್ಮ. ನೀವು ಅವ್ರನ್ನ ಮೀಟ್ ಮಾಡಿದ್ರಾ ಸರ್ ಯಾವತ್ತಾದ್ರೂ ಪರ್ಸನಲ್? ಬಾಂಬೆನಲ್ಲಿ ಮೀಟ್ ಮಾಡಿದ್ವಿ ಸರ್. ಯಾವ ರೀತಿ ಆಗಿತ್ತು ಸರ್ ನಿಮ್ಮ ಒಂದು ಇಂಟರಾಕ್ಷನ್ ಅವರೊಟ್ಟಿಗೆ ಆಗ? ಸರ್ ನಿಜವಾಗ್ಲೂ ಹೇಳ್ತೀನಲ್ಲ, ಅವ್ರ ನಗು ಮುಖ, ಅವ್ರು ಮಾತಾಡೋ ರೀತಿ, ಅದು ಒಬ್ರು ಅಲ್ಲಿ ಹೋಗಿ ಮಾತಾಡಿ ಅನುಭವಿಸೋ ಮಾತ್ರ ಗೊತ್ತಾಗುತ್ತೆ ಸರ್ ಕಲಾವಿದರ ಪ್ರೀತಿ ಏನು ಅಂತ. ಇಟ್ಸ್ ಎ ಬಿಗ್ಗೆಸ್ಟ್ ಲಾಸ್. ಬಹಳ ದೊಡ್ಡ ನಷ್ಟ ನಮ್ಮ ಇಡೀ ಸಂಗೀತ ಕ್ಷೇತ್ರಕ್ಕೆ, ನಮ್ಮ ದೇಶಕ್ಕೆ, ಕೇಳಿಗರಿಗೆ ಬಹಳ ದೊಡ್ಡ ನಷ್ಟ ಸರ್. ಇದು ಬಹಳ ಆಘಾತ ಆಗಿದೆ. ಮತ್ತೆ ಭಾರತ ಮಾತೆಯ ಮಡಿಲಿಗೆ ಎಸ್ ಪಿ ಜಿ ಇರ್ಬೋದು, ಲತಮ್ಮ ಇರ್ಬೋದು, ಆಶಮ್ಮ ಇರ್ಬೋದು, ಮತ್ತೆ ಹುಟ್ಟಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸರ್ ನಾವು. ಖಂಡಿತ ಸರ್, ಅದು ನಮ್ಮ ಪ್ರಾರ್ಥನೆ ಕೂಡ ಆಗಿದೆ. ಇಂಥ ಕಲಾವಿದರನ್ನ ಕಳ್ಕೊಂಡಾಗ ಆ ಸ್ಥಾನ ತುಂಬೋದು ಯಾರು? ಬರ್ತಾರೆ ಹೊಸ ಕಲಾವಿದರು, ಬಟ್ ಈ ರೀತಿ ಕಲಾವಿದರು ಯಾರು ಬರ್ತಾರೆ ಅನ್ನೋ ಪ್ರಶ್ನೆ ಇರುತ್ತೆ. ಈ ಸಾಧನೆ ಮತ್ತೆ ಬರ್ಲಿ ಸರ್, ಬರ್ಲಿ ಅಂತ ಒಂದು ಆಶಾ. ನಾನು ಆಶಾವಾದಿ ಸರ್. ಭಗವಂತನ ಸರಸ್ವತಿ ತಾನು ಬೇಡ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.